cold balls. Yeah, that's ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ಒಬ್ಬರು ಕಾಮೆಂಟ್ ಮಾಡಿದರು. ರೇಟ್ ಇಷ್ಟೇ ಇರುತ್ತಾ ಇಲ್ಲ ಹೆಚ್ಚು ಕಮ್ಮಿ ಆಗ್ಬೋದಾ ಅಂತಂದರೆ ಅವ್ರು ಕೇಳ್ತಾ ಇರೋದು ಕ್ವಶನ್ ಏನಪ್ಪ ಅಂತಂದರೆ, ಈಗ ಏನು ರೇಟ್ ನಡೀತಾ ಇದೆ ಇದೇ ರೇಟ್ ಇರುತ್ತಾ ಇಲ್ಲ ಮತ್ತೆ ರೇಟ್ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಅಂತ ತಿಳಿಸಿ ಅಂತ ಹೇಳಿದರು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ರೇಟಲ್ಲಿ ಏನಂತಂದ್ರೆ, ಇವರು 2000 ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿದ್ದು 2016ರಲ್ಲಿ ಶಂಕುಸ್ಥಾಪನೆ ಆಗುತ್ತೆ. ಆ ಟೈಮಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಅವಾಗ 2016ರಲ್ಲಿ. ಅವಾಗ ಅವ್ರು ಹೇಳಿದ ಪ್ರಕಾರ 5 ಲಕ್ಷದಿಂದ 5.5 ಲಕ್ಷ ಆಗ್ಬೋದು ಅಂತ ಅಂದಾಜು ಮಾಡಿದ್ರು ಅಷ್ಟೇ ಅವರು. ಆ ಸರ್ಕಾರ ಏನಿತ್ತು ಕಾಂಗ್ರೆಸ್ ಸರ್ಕಾರ, ಅವಾಗ ಅವರು 5 ಲಕ್ಷದಿಂದ 5.5 ಲಕ್ಷ ತಗಲ್ಬೋದು ವೆಚ್ಚ ಅಂತ ಹೇಳಿ ಅಂದಾಜು ಮಾಡಿ ಅಷ್ಟಕ್ಕೆ ಕೊಡ್ತೀವಿ, 5 ಲಕ್ಷಕ್ಕೆ 5.5 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಮಾಡಿದ್ರು ಯಾರೋ ಕಾಂಗ್ರೆಸ್ ಸರ್ಕಾರದವರು. ಆ ತರ ಮಾಡಿದ್ಮೇಲೆ ಈಗ ಆಲ್ಮೋಸ್ಟ್ ಆಲ್ ಎಷ್ಟು ವರ್ಷ ಆಯ್ತಾ ಬಂತು? 16 ಅಂದ್ರೆ 20, 24, 8 ವರ್ಷ ಆಯ್ತಾ ಬಂತು. ಈಗ ಅವ್ರು ಕಟ್ಟಕ್ ಶುರು ಮಾಡೇನೆ 8 ವರ್ಷ ಆಗಿದೆ ಕರೆಕ್ಟ್ ಆಗಿ. ಅವ್ರ ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳು ಏನಿದಾವೆ ಆ ಮನೆಗಳನ್ನ ಕಟ್ಟಕ್ ಶುರು ಮಾಡೇ ಮಿನಿಮಮ್ ಈಗ ಅವ್ರು ಕಟ್ಟಕ್ ಶುರು ಮಾಡಿನೇ 8 ವರ್ಷ ಆಗಿದೆ. 8 ವರ್ಷ ಆದ್ಮೇಲೂ ಕೂಡ ಅವರು 5.5 ಲಕ್ಷಕ್ಕೆ ಕೊಡಕ್ ಆಗಲ್ಲ. ಇದಾದ್ಮೇಲೆ ಏನಾಯ್ತು, ಕಾಂಗ್ರೆಸ್ ಸರ್ಕಾರದವರು ಶಂಕುಸ್ಥಾಪನೆ ಮಾಡಿ ಬಿಟ್ಟಾದ್ಮೇಲೆ ಅವರು ಜಾಗಗಳು ಎಲ್ಲೆಲ್ಲಿ ಖಾಲಿ ಇದಾವೆ, ಗೌರ್ಮೆಂಟ್ ಜಾಗಗಳು ಎಲ್ಲೆಲ್ಲಿ ಖಾಲಿ ಇದಾವೆ, ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಖಾಲಿ ಇದಾವೆ ಜಾಗಗಳು, ಗೌರ್ಮೆಂಟ್ ಜಾಗಗಳು, ಅವೆಲ್ಲನೂ ಹುಡುಕಿ ಅದನ್ನ ಸರ್ವೆ ನಂಬರ್ ಅಲ್ಲಿ ಎಲ್ಲೆಲ್ಲಿ ಇದಾವೆ ಅಂತ ನೋಡಿ ಅಲ್ಲಿ ಅವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಜಾಗ ಕೊಟ್ರು. ನಿಗಮದಿಂದ ಮನೆ ಕಟ್ಟಕ್ ಶುರು ಮಾಡಿದ್ರು. ಈಗ ಅವ್ರೇನ್ ಹೇಳಿದ್ರು, ಅವಾಗ 5ರಿಂದ 5.5 ಲಕ್ಷ ಆಗ್ಬೋದು ಅಂತ ಹೇಳಿದ್ರು. ಅವ್ರ ಆದ ನಂತರದಲ್ಲಿ ಅಂದ್ರೆ ಅವ್ರದ್ದು ಒಂದ್ 2-3 ವರ್ಷ ಇತ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಇಲ್ಲಿ ಬಿಜೆಪಿ ಸರ್ಕಾರ ಬಂತು, ಅಲ್ಲೂ ಬಿಜೆಪಿನೇ ಇತ್ತು ಕೇಂದ್ರದಲ್ಲೂ. ಇಲ್ಲಿ ಬಿಜೆಪಿ ಸರ್ಕಾರ ಬಂದ್ಬಿಡ್ತು. ಬಿಜೆಪಿ ಸರ್ಕಾರ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ವಸತಿ ಸಚಿವರಾಗಿ ವಿ ಸೋಮಣ್ಣ ಅನ್ನೋರು ಬಂದ್ರು. ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿ ಬಂದ್ರು. ಅವ್ರ ಟೈಮ್ನಲ್ಲಿ ಏನಾಯ್ತು ಅಂತಂದ್ರೆ, ಅವಾಗ ಒಂದು 5 ವರ್ಷನೋ 6 ವರ್ಷನೋ ಆಗಿತ್ತು ಅನ್ಸುತ್ತೆ, 5-6 ವರ್ಷ ಆಗಿತ್ತು ಅನ್ಸುತ್ತೆ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ಬರೀ ಒಂದು ಮಾಡೆಲ್ಗೋಸ್ಕರ ಅಂದ್ರೆ ಜನಕ್ಕೆ ತೋರ್ಸಕ್ಕೋಸ್ಕರ 1-2 ಮನೆನ ರೆಡಿ ಮಾಡಿದ್ರು. ಕಂಪ್ಲೀಟ್ 1-2 ಮನೆನ, ಯಾವ ಏರಿಯಾದಲ್ಲಿ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ 1-2 ಮನೆನ ಒಂದ್ ಏರಿಯಾದಲ್ಲೇನೋ 1-2 ಮನೆನ 3 ಮನೆನ ರೆಡಿ ಮಾಡಿದ್ರು. ಕಂಪ್ಲೀಟ್ ರೆಡಿ ಮಾಡಿ ಅವರು ಒಂದು ಇದು ಕೊಡ್ತಾರೆ, ಏನೋ ಅಂದಾಜು ಮೊತ್ತ ಅಂತ ಕೊಡ್ತಾರೆ. ಅಂದ್ರೆ ಮನೆ ರೆಡಿ ಮಾಡಕ್ಕೆ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದುಡ್ಡು ಅಮೌಂಟ್ ಆಯ್ತು ಅಂತ. ಅವಾಗ ಏನ್ ರೆಡಿ ಮಾಡಿದ್ರು, ಅವರು ಒಂದು ದಾಖಲಾತಿ ಕೊಡ್ತಾರೆ. ಆ ದಾಖಲಾತಿನಲ್ಲಿ ಏನಪ್ಪಾ ಆಯ್ತು ಅಂದ್ರೆ, ಈ ಒಂದು ಮನೆ ರೆಡಿ ಮಾಡಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅಂದಾಗ ಅವರು ಹೇಳ್ತಾರೆ 6.5 ಲಕ್ಷ, 6.5ರಿಂದ 7 ಲಕ್ಷ ಆಯ್ತು ಅಂತ ಅವರು ಮಾಹಿತಿ ಕೊಟ್ಟಿರ್ತಾರೆ. ಅಂದ್ರೆ ಮನೆ ರೆಡಿ ಮಾಡಕ್ಕೆನೆ 6 ಲಕ್ಷದಿಂದ 6.5 ಲಕ್ಷ ರೂಪಾಯಿ ಖರ್ಚು ಬೀಳುತ್ತೆ ಒಂದು ಮನೆಗೆ. 1 BHK ಮನೆಗೆ ಹೇಳ್ತಾ ಇರೋದು ನಾನು, 2 BHK ಮನೆಗಲ್ಲ. 2 BHK ಇನ್ನೂ ಜಾಸ್ತಿ ಆಗುತ್ತೆ. 1 BHK ಹೇಳ್ತಾ ಇರೋದು. ಅದನ್ನ ರೆಡಿ ಮಾಡಿ ಮಾಡೆಲ್ನ ಅವರು ಸೋಮಣ್ಣವರು ಕೂಡ ಭೇಟಿ ಕೊಟ್ಟು ಮನೆನ ನೋಡಿದ್ರು. ಚೆನ್ನಾಗಿದೆ ಮನೆ, ಕಟ್ಟಕ್ಕೆ ಒಳ್ಳೆ ಕ್ವಾಲಿಟಿ ಮಟ್ಟದಲ್ಲೇ ಕಟ್ಟಿದ್ದಾರೆ. ಹಾಗಾಗಿ 6ರಿಂದ 6.5 ಲಕ್ಷ ಕೊಡ್ಬೋದು, ತೊಂದರೆ ಇಲ್ಲ. ಹೋದ ಸರ್ಕಾರದಲ್ಲಿ 5ರಿಂದ 5.5 ಲಕ್ಷ ಅಂತ ಹೇಳಿದ್ರು. ಈಗ 6.5 ಲಕ್ಷ ಅಂತಂದ್ರೆ ಏನ್ ಜಾಸ್ತಿ ಆಗಲ್ಲ, 1 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು 6.5 ಲಕ್ಷಕ್ಕೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಅದು ಕೆಲವೊಂದು ಟಿವಿಗಳಲ್ಲೂ ಬಂತು, ಟಿವಿಗಳಲ್ಲೂ ಕೂಡ, ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಅದು ಬಂತು. 6ರಿಂದ 6.5 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿ ಬಂತು. 6ರಿಂದ 6.5 ಲಕ್ಷ ಅಂತ ಅವ್ರು ಯಾವಾಗ ಹೇಳಿದ್ರು ಬಾಯಲ್ಲಿ, ಇನ್ನೊಂದೇನಾಯ್ತು, ಜನಗಳು ಏನ್ ಅನ್ಕೊಂಡ್ರು ಅಂದ್ರೆ, 6.5 ಲಕ್ಷ ಟೋಟಲ್ ಅನ್ಕೊಂಡ್ರೆ ಅದರಲ್ಲಿ ಗೌರ್ಮೆಂಟ್ ಸಬ್ಸಿಡಿ, ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ 1.5 ಲಕ್ಷ ಅನ್ಕೊಂಡ್ರು 3 ಲಕ್ಷ ಕಟ್ಟಾಗುತ್ತೆ. ಇನ್ನು 6.5 ಲಕ್ಷ ಅಂದ್ರೆ ಇನ್ನು ಬರೋದೇ ಇನ್ನು 3.5 ಲಕ್ಷ. ಇನ್ನು 3.5 ಲಕ್ಷದಲ್ಲಿ ನಾವು 50,000 ರೂಪಾಯಿ ಡೆಪಾಸಿಟ್ ಮಾಡಿರ್ತೀವಿ. ಇನ್ನು 3 ಲಕ್ಷ ರೂಪಾಯಿ ಉಳ್ಕೊತೀವಿ. ಇನ್ನು 3 ಲಕ್ಷ ರೂಪಾಯಿ ಕಟ್ಬಿಟ್ರೆ ನಮ್ಗೆ ಮನೆ ಸಿಕ್ಬಿಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು, ಎಲ್ಲರೂ ಅನ್ಕೊಂಡ್ರು. ಅದೇ ತರ ಅನ್ಕೊಂಡ್ರು. ಬಟ್ ಅವಾಗ ನಾನು ಇನ್ನೂ ಅಪ್ಲಿಕೇಶನ್ ಹಾಕಿರ್ಲಿಲ್ಲ. ನಾನು ನೋಡ್ತಾ ಇದ್ದೆ ಅದೆಲ್ಲ, ಬಟ್ ನಾನು ಇನ್ನೂ ಅರ್ಜಿಗೆ ಹಾಕಿರಲಿಲ್ಲ. ನಾನು ಕೂಡ ಆಮೇಲೆ ಅರ್ಜಿ ಹಾಕಿರ್ಲಿಲ್ಲ.
ಅವಾಗೇನಾಯ್ತು 3 ಲಕ್ಷ ರೂಪಾಯಿಗೆಲ್ಲ ಮನೆ ಸಿಕ್ಬಿಡುತ್ತೆ ಅಂತ ನಮ್ಗಿಂತ ಫಸ್ಟ್ ಈಗ ನಮ್ಮ ಪರಿಚಯದವ್ರು ಒಬ್ರು ಹಾಕಿದೀನಿ ಅಂತ ನಾನು ಹೇಳ್ತೀನಲ್ಲ, ವಿಡಿಯೋ ಮಾಡ್ತೀನಲ್ಲ, ಅವ್ರು ಹಾಕಿದ್ರಲ್ಲ, ಅವರು ಟೈಮಲ್ಲೇ ಈ ವಿಚಾರಗಳು ನಡೆದದ್ದು. ಅವರು ಕೂಡ ಅಷ್ಟಕ್ಕೆ ಅನ್ಕೊಂಡಿದ್ರು 3 ಲಕ್ಷ ರೂಪಾಯಿಗೆಲ್ಲ ಮನೆ ಸಿಕ್ಬಿಡುತ್ತೆ ಅಂತ. 50,000 ಅವ್ರು ಕಟ್ಟಿರೋದು, 3 ಲಕ್ಷ ರೂಪಾಯಿ ಸಬ್ಸಿಡಿ ಹೋಗುತ್ತೆ, ಟೋಟಲ್ 6.5 ಲಕ್ಷದಲ್ಲಿ 3 ಲಕ್ಷ ಉಳ್ಕೊಳ್ಳುತ್ತೆ, 3 ಲಕ್ಷ ರೂಪಾಯಿ ಮನೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇದೇನಾಯ್ತು ಅಂತಂದ್ರೆ ಇವ್ರು ಕೊಡೋದ್ ಲೇಟ್ ಮಾಡಿದ್ರು. ಪದೇ ಪದೇ ಇವ್ರು ಏನ್ ಮಾಡಿದ್ರು, ಇವ್ರು ಕೊಡ್ತಕ್ಕಂತ ಟೈಮು ಲೇಟ್ ಆಗ್ತಾ ಹೋಗ್ತು. ಈಗ ನೋಡಿ 8 ವರ್ಷ ಆಯ್ತು ಬಂತು. ಅದಾದ್ಮೇಲೆ ಏನಾಯ್ತು, ಬಿಜೆಪಿ ಸರ್ಕಾರನು ಅದ್ರ ಅಧಿಕಾರಾವಧಿ ಮುಗೀತು. ಮುಗಿದ್ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತು. ಇವಾಗ ಮತ್ತೆ ಏನ್ ಹಳೆ ಸರ್ಕಾರ ಏನಿತ್ತೋ ಅದೇ ಸರ್ಕಾರನೇ ಮತ್ತೆ ರಿಟರ್ನ್ ಬಂದ್ರು ಇವಾಗ ಏನಾಗಿದೆ ಅಂತ ಅಂದ್ರೆ, ಅವ್ರು ಹೇಳಿದ್ದು 6.5 ಲಕ್ಷ ಜೊತೆಗೆ ಇದನ್ನ ಅವರು ಅವಾಗ ಹೇಳಿರ್ಲಿಲ್ಲ. ನಾನು ಅದೇ ಅನ್ಕೊಂಡೆ, ಬಟ್ ಈ ಮನೆಗಳಿಗೆ GST ಹಾಕಲ್ವಾ ಅಂತ ಅನ್ಕೊಂಡಿದ್ದೆ ನಾನು ಆಗ್ಲೇ. ಬಟ್ ಆಮೇಲೆ ಗೊತ್ತಾಯ್ತು ಅದನ್ನ ಬಾಯಿ ಬಿಟ್ಟು ಹೇಳಿರ್ಲಿಲ್ಲ ಅವರು. ಇವಾಗ ಏನ್ ಮಾಡಿದ್ರು ಅಂದ್ರೆ, ಈ 6.5 ಲಕ್ಷ ರೂಪಾಯಿ ಜೊತೆಗೆ GST 60,000 ರೂಪಾಯಿ ಸೇರಿಸಿದ್ರು. ಅಂದ್ರೆ ಟ್ಯಾಕ್ಸ್, ಮನೆ ತಗೋತಾ ಇದೀವಲ್ಲ ಅದಕ್ಕೆ ಟ್ಯಾಕ್ಸ್ ಆಗಿ GST ಆಗಿ, ಅದು ಅವಾಗ ಇರ್ಲಿಲ್ಲ. ಈಗ ಅದು GST ಟ್ಯಾಕ್ಸು ಈಗ ಜಾರಿಗೆ ಬಂತು. ಪ್ರತಿಯೊಂದಕ್ಕೂ ಕೂಡ GST ಕಟ್ಟಬೇಕು ಅಂತ ಬಂತು. ಅವಾಗ ಏನ್ ಮಾಡಿದ್ರು, ಈಗ 60,000 ರೂಪಾಯಿ GST ಸೇರಿಸಿದ್ರು. ಅದಕ್ಕೆ ಒಂದು ಮನೆಗೆ 60,000 ರೂಪಾಯಿ GST. ಆಮೇಲೆ ಇನ್ನೇನೋ ವೆಚ್ಚ ಅನ್ಬಿಟ್ಟು ಅದೊಂದು 50,000. ಆಮೇಲೆ KEBದು ಕರೆಂಟ್ ಕಲೆಕ್ಷನ್ ಅಂತ ಹೇಳಿ ಅದೊಂದು 3,000. ಎಲ್ಲ ಟೋಟಲ್ ಆಗಿ 11,23,000 ರೂಪಾಯಿ ನಿಂತ್ಕೋತು. 1 BHKಗೆ ಹೇಳ್ತಾ ಇರೋದು ನಾನು. 1 BHKಗೆ 11,23,000 ರೂಪಾಯಿ ಟೋಟಲ್ ಟ್ಯಾಕ್ಸು ಗೀಕ್ಸು ಎಲ್ಲ ಸೇರಿ 11,23,000 ನಿಂತ್ಕೋತು. ಅದು 11,23,000 ರೂಪಾಯಿ ಅವ್ರೇನ್ ಮಾಡಿದ್ರು, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಕಳೀತಾರೆ. ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸಬ್ಸಿಡಿ ಕೊಡ್ತಾರೆ ಅದನ್ನ ಕಳೀತಾರೆ. ಜೊತೆಗೆ ನಾವು ಎಷ್ಟು ಕಟ್ಟಿರ್ತೀವಿ, 1 ಲಕ್ಷ ರೂಪಾಯಿ ಕಟ್ಟಿ ಫಸ್ಟ್ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 1,50,000 ಡೆಪಾಸಿಟ್ ಮಾಡಿದ್ರೆ 50,000 ಅದನ್ನು ಕಳೀತಾರೆ. ಅದನ್ನು ಕಳೆದು ಟೋಟಲ್ ಇನ್ ಮಿಕ್ಕದ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ನ ನಿಮ್ಗೆ ಡೀಟೇಲ್ ಕೊಡ್ತಾರೆ ಅವರು. ಅದನ್ನ ನೀವು ನಿಮ್ಮ ಸ್ವಂತ ಅಂದ್ರೆ ನೀವೇನಾದ್ರು ಕ್ಯಾಶ್ ಇಟ್ಕೊಂಡಿದ್ರೆ ಕ್ಯಾಶ್ ಮುಖಾಂತರ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ ಕಟ್ಟಿ ಮನೆ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಸಾಲಕ್ಕೆ ಹೋಗ್ಬೋದು, ಫೈನಾನ್ಸ್ ಎಲ್ಲಾರು ಸಾಲ ತಗೋಬಹುದು, ಬ್ಯಾಂಕ್ ಎಲ್ಲಾರು ತಗೋಬಹುದು. ಅದನ್ನು ಕೂಡ ಅವರು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮನೆಗಳದು. ಬಟ್ ಈಗಿನ ಮಟ್ಟಕ್ಕೆ ಬಟ್ 2 BHKದು ಅವಾಗಿಂದ 14 ಲಕ್ಷನ ಹೇಳ್ತಾ ಇದಾರೆ. ಬಟ್ ಮುಂದೆ ಏನ್ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. 2 BHK ಸುಮಾರು ಜನ ಹಾಕಿದ್ದಾರೆ, 3 ಲಕ್ಷ ರೂಪಾಯಿ ಫಸ್ಟ್ ಡೆಪಾಸಿಟ್ ಮಾಡಿದ್ದಾರೆ. ಅದು 2 BHKದು ಯಾವಾಗ ರಿಜಿಸ್ಟರ್ ಆಗೋದು ಶುರುವಾಗುತ್ತೆ ಆಗ ಗೊತ್ತಾಗುತ್ತೆ ಅದು ಎಷ್ಟು ಅಂತಂದ್ರೆ. ಬಟ್ ಈಗಿನ ಮಟ್ಟಕ್ಕೆ ಕೇಳೋದಾದ್ರೆ ಅದನ್ನು ಕೂಡ ಅವ್ರೇನು ಜಾಸ್ತಿ ಮಾಡಿಲ್ಲ. 14 ಲಕ್ಷ ಹಳೆ ಏನ್ ಹೇಳಿದ್ರು 14 ಲಕ್ಷ, ಅದೇ 14 ಲಕ್ಷ ಮುಂದುವರಿತಿದೆ. ಯಾಕೆಂದ್ರೆ ಅದಕ್ಕೆ ಯಾವುದೇ ರೀತಿ ಸಬ್ಸಿಡಿ ಕೊಟ್ಟಿಲ್ಲ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿಲ್ಲ 1 ರೂಪಾಯಿನು. ಮಾಮೂಲಿ ಅವ್ರು ಏನ್ 14 ಲಕ್ಷ ಹೇಳಿದ್ರು 14 ಲಕ್ಷ ರೂಪಾಯಿ ಪೂರ್ತಿ ಟೋಟಲ್ ಕಟ್ಟಲೇಬೇಕು 2 BHK ಆದ್ರೆ. 1 BHK ಆದ್ರೆ ಸಬ್ಸಿಡಿ ಎಲ್ಲ ಕಳೆದು ಅದು ಅವ್ರ ಕ್ಯಾಶ್ ಮೇಲೆ ಡಿವೈಡ್ ಆಗುತ್ತೆ. ಅದನ್ನು ಕೂಡ ಈಗ ಕೆಲವರಿಗೆ 7 ಲಕ್ಷ ಬಂದಿದೆ. ಈಗ ನಮ್ ಕಡೆ ಅವ್ರು ಬೇರೆ ಕ್ಯಾಸ್ಟ್ ಆಗಿದ್ರಿಂದ ಅವ್ರಿಗೆ 7,03,000 ಕಟ್ಟಬೇಕು. ಇನ್ ಕೆಲವ್ರಿಗೆ ಇನ್ನು ಸುಮಾರು 2-3 ಡಾಕ್ಯುಮೆಂಟ್ಸ್ ನೋಡಿದೆ ನಾನು ಇಸ್ಕೊಂಡು. ಇನ್ ಕೆಲವರಿಗೆ 5.5 ಲಕ್ಷ 6 ಲಕ್ಷ ಬಂದಿದೆ. ಇನ್ ಕೆಲವರಿಗೆ 6.5 ಲಕ್ಷ ಕಟ್ಟಬೇಕು ಅಂತ ಬಂದಿದೆ. ಅಂದ್ರೆ ಅವರು ಅಮೌಂಟ್ ಎಷ್ಟು ಕಟ್ಟಿದ್ದಾರೆ, 1 ಲಕ್ಷ ಕಟ್ಟಿದಾರ, 50,000 ಕಟ್ಟಿದಾರ. ಜೊತೆಗೆ ಅವ್ರದ್ದು ಯಾವ ಕ್ಯಾಸ್ಟ್ ಜನರಲ್ ಕ್ಯಾಟಗರಿಗೆ ಬರುತ್ತಾ ಅಥವಾ SC/ST ಕ್ಯಾಟಗರಿಗೆ ಬರುತ್ತಾ ಅದ್ ನೋಡ್ಕೊಂಡು, SC/ST ಅವ್ರಿಗಾದ್ರೆ ಒಂದ್ 50,000 1 ಲಕ್ಷ ಕಮ್ಮಿ ಆಗುತ್ತೆ. ಇನ್ನು ಅದರ್ ಕ್ಯಾಸ್ಟ್ 2A 2B ಆದ್ರೆ ಅವ್ರಿಗೆ ಒಂದ್ 50,000 ಜಾಸ್ತಿ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಒಂದ್ 50,000 ವೆರಿಯೇಷನ್ ಇದೆ ಅಷ್ಟೇ. ಅಷ್ಟು ಬಿಟ್ರೆ ಏನು ಅದನ್ನು ಕೂಡ ಹಾಗಾಗಿ ಇಷ್ಟು. ಬಟ್ ಇದು ಮತ್ತೆ ಮುಂದೆ ಅಂದ್ರೆ ಈಗ 8 ವರ್ಷ ಆಗಿದೆ, ಮತ್ತೆ ಇನ್ ಕೆಲವರು ಕೊಡಕ್ ಹೋಗುವಾಗ ಮುಂದೆ ಕೆಲವರು ಕೊಡಕ್ ಹೋದಾಗ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದಂತೂ ನಿಜ. ಅವರು ಕಾಮೆಂಟ್ ಮಾಡಿರೋದು ಸತ್ಯ. ಜಾಸ್ತಿ ಆಗ್ಬೋದಾ, ಇಷ್ಟೇ ಇರುತ್ತಾ ಅಂತ ಕೇಳಿದ್ರು. ಹಾಗಾಗಿ ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ, ಆಗದೇನೆ ಅಂತೂ ಇರಲ್ಲ. ಯಾಕಂದ್ರೆ ಮುಂದೆ ಹೋಯ್ತಾ ಎಲ್ಲಾ ರೇಟ್ಗಳು ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಸರ್ಕಾರದವರು, ಈಗಿನ ಸರ್ಕಾರದವರು 1 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ 12,123 ಮನೆಗಳಿಗೆ. 12,120 ಮನೆಗಳಿಗೆ ಸಿದ್ದರಾಮಯ್ಯ ಸರ್ಕಾರದವರು 1 ಲಕ್ಷ ರೂಪಾಯಿ ಅವ್ರ ಸರ್ಕಾರದ ವತಿಯಿಂದ ಕೊಟ್ಟು 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿಸಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದಾರೆ. ಬಟ್ ಅದನ್ನ ಹೊರತುಪಡಿಸಿ 12,000 ಮನೆಗಳನ್ನ ಹೊರತುಪಡಿಸಿ ಅದ್ರ ಮೇಲೆ ಯಾವ್ಯಾವ ಮನೆಗಳು ಬರ್ತಾವೋ ಅವ್ರಿಗೆ ಯಾರಿಗೂ ಕೂಡ ಇನ್ನೂ 1 ಲಕ್ಷ ರೂಪಾಯಿ ಜಾಸ್ತಿನೇ ಇರ್ತದೆ.
ಯಾರು ಇವಾಗ 7 ಲಕ್ಷ ಕಟ್ಟಬೇಕು ಅಂತಿದಾರೋ ಅವ್ರು 8 ಲಕ್ಷ ಕಟ್ಟಬೇಕಾಗುತ್ತೆ. ಯಾರು 6 ಲಕ್ಷ ಕಟ್ಟಬೇಕು ಅಂತಿದಾರೋ ಅವ್ರು 7 ಲಕ್ಷ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಅದು 1 ಲಕ್ಷ ಗೌರ್ಮೆಂಟ್ ಕಡೆಯಿಂದ ಕಮ್ಮಿ ಆಗಿದೆ. ಕೆಲಸ ನಡೀತಾ ಇದೆ. ಅದನ್ನು ಕೂಡ ನಾವು ಒಂದು ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ ಸರ್ಕಾರದ ವತಿಯಿಂದ ನಾವು ಕೂಡ ಹಾಕಿದ್ದಾರೆ. ಇನ್ನು ಮಿಕ್ಕಿದಂತ ಅಮೌಂಟ್ ನ ನಾವೇ ಕಟ್ಟಬೇಕಾಗುತ್ತೆ. ಬಟ್ ಮುಂದೆ ಸತಿ ಯಾರ್ಯಾರು ಕೊಡ್ತಾರೆ ಅವ್ರಿಗೆ ಅಂದ್ರೆ 12,000 ಮನೆಗಳನ್ನ ಹೊರತುಪಡಿಸಿ ಅವ್ರು ಎಷ್ಟು 12,000 ಮನೆಗಳಿಗೆ ಅಂತ ಹೇಳಿದ್ರು ತೀರ್ಮಾನ ತಗೊಂಡಿದ್ರು, 12,000 ಮನೆಗಳನ್ನ ಹೊರತುಪಡಿಸಿ ಇನ್ ಮಿಕ್ತಂತ ಮನೆಗಳಿಗೆಲ್ಲ ಅವರು ಇನ್ನು ಜಾಸ್ತಿನೂ ಕಟ್ಟಬೇಕು. ನೀವು ಜಾಸ್ತಿನೇ ಕಟ್ಟಬೇಕು. ಅದಂತೂ ನಿಜ. 8 ಲಕ್ಷ 9 ಲಕ್ಷ 10 ಲಕ್ಷ ಕಟ್ಟುವರೆಗೂ ಆದ್ರೂ ಆಗುತ್ತೆ, ಹೇಳಕ್ಕಾಗಲ್ಲ. ಬಟ್ ಅದು ಅವ್ರು ಯಾವ ಟೈಮಲ್ಲಿ ಮನೆನ ಕೊಡ್ತಾರೆ ಅಂತ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಅದ್ ಬಿಟ್ರೆ ಏನು ಬೇರೆ ವಿಚಾರ ಇಲ್ಲ. ಮತ್ತೆ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೆಲವೊಬ್ರು ಕಾಮೆಂಟ್ಗಳು ಮಾಡ್ತಾ ಇದಾರೆ. ಈಗಲೂ ಕೂಡ ಹೊಸದಾಗಿ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಬಟ್ ನಾನು ಈಗ ಹೇಳ್ತಾ ಇರೋ ರೇಟ್ಗೆ ಮನೆ ಸಿಗಲ್ಲ. ಈಗ ನಾನು ಏನ್ ಹೇಳ್ತೀನಿ 7 ಲಕ್ಷ 6 ಲಕ್ಷ ಅಂತ ಆ ರೇಟ್ ಅಂತೂ ಸಿಗಲ್ಲ. ಅಮ್ಮಮ್ಮ ಅಂದ್ರೆ ನಿಮ್ಗೆ 10 ಲಕ್ಷ ರೂಪಾಯಿ ಗಂಟ ರೀಚ್ ಆದ್ರೂ ಆಗ್ಬೋದು. ಈಗ ನೀವು ಅಪ್ಲಿಕೇಶನ್ ಹಾಕಿದ್ರು ನಿಮ್ಗೆ ಸಿಗೋದು ಇನ್ನು 2 ರಿಂದ 3 ವರ್ಷ ಬಿಟ್ಟು, ಅಂದ್ರೆ 2027 28 ಸಿಗ್ಬೋದು. 2027 28 ಸಿಗ್ಬೋದು. ಅವ್ರು ಪೂರ್ತಿ ಕಂಪ್ಲೀಟ್ ಮಾಡಿ ಅಷ್ಟೊತ್ತಿಗೆ ಎಷ್ಟು ರೇಟ್ ಆಗಿರುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಯೋಚನೆ ಮಾಡ್ಕೊಂಡು ಆ ಟೈಮಲ್ಲಿ ಏನ್ ರೇಟ್ ಇರುತ್ತೋ ಆ ರೇಟ್ನ 100% ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಸಿಗಲ್ಲ ಮನೆ. ಹಾಗಾಗಿ ಇದೊಂದು ಮಾಹಿತಿ ಕೊಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಹಾಗೆ ನನ್ನ ಮಳವಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.